ಇವತ್ತು ಜನರಲಿ ನಾನು ನ್ಯೂಸನ್ನು ನೋಡಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸನ್ನು ನಾನು ನೋಡ್ತೀನಿ. ಒಂದು ವಿಚಿತ್ರವಾಗಿದೆ. ತೆಲಂಗಾಣದಲ್ಲಿ ನಡೆದಂಥ ಒಂದು ಘಟನೆ. 2 ತಿಂಗಳ ಮಗುನ ಒದ್ದು ಸಾಯಿಸ್ತಾರೆ ಅಂತ ನ್ಯೂಸನ್ನು ನೋಡ್ತೀನಿ. ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಹೋದಾಗ ಒಂದು ವಿಚಿತ್ರವಾದಂಥ ಒಂದು ರೀಸನ್ ನನಗೆ ಸಿಗುತ್ತೆ. ಆ ರೀಸನ್ ನೋಡಿದಾಗ ನನಗೆ ತುಂಬಾ ಬೇಜಾರಾಗುತ್ತೆ. ಇನ್ನೂ ಭಾರತದಲ್ಲಿ ಈ ಥರದ ಒಂದು ಆಚಾರಗಳಿದೆಯಾ? ನಮ್ಮನ್ನು ಇಂಡಿಯಾನ ನಾವು ಯೂನಿಟಿ ಇನ್ ಡೈವರ್ಸಿಟಿ ಅಂತಾರೆ. ಯಾಕಂದರೆ ಹಲವಾರು ಭಾಷೆಗಳನ್ನು ಮಾತಾಡ್ತಾರೆ, ಹಲವಾರು ಜಾತಿಗಳಿದೆ, ಹಲವಾರು ಆಚರಣೆಗಳಿರೋದ್ರಿಂದ ಭಾರತವನ್ನು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕರೀತಾರೆ. ಬಟ್ ಈ ರೀತಿಯ ಆಚರಣೆಗಳು, ಈ ಕಾಸ್ಟ್ ಸಿಸ್ಟಮ್ ಅನ್ನೋದು ಇನ್ನೂ ಎಲ್ಲೋ ಒಂದು ಕಡೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಿಜಕ್ಕೂ ಒಂಥರ ಬೇಸರದ ಸಂಗತಿ. ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಹೋದಾಗ ಒಂದು ಗಂಡ ಹೆಂಡತಿ ಮಗು ದೈವಸ್ಥಾನಕ್ಕೆ ಹೋಗ್ತಾರೆ. ಏನೋ ಹರಕೆ ಏನೋ ಇರುತ್ತೇನೋ, ಮಗುನ ಕರ್ಕೊಂಡು ಹೋಗೋದು ಅಥವಾ ಏನೋ ಒಂದು ಇರುತ್ತೆ. ಅವರು ಮಗುನ ದರ್ಶನ ಮಾಡಿಸ್ಕೊಂಡು ಬರೋಕ್ಕೆ, ದೇವರ ಆಶೀರ್ವಾದ ಪಡೋಕ್ಕೆ ಹೋಗ್ತಾರೆ. ಬಟ್ ಅಲ್ಲಿರೋರು ಇವರು ಕೆಳ ಜಾತಿಯವರಾಗಿದ್ದರಿಂದ ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಡಲ್ಲ. ಅವರು ಏನೋ ಕಾಸೇನೋ ಕೇಳಿದ್ರೆ ಅಂತ ನ್ಯೂಸ್ ಬರುತ್ತೆ. ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ ಇವರು, ಯಾಕೆ ನಾವು ಕಾಸನ್ನು ಕೊಡಬೇಕು? ನಾವು ದೇವರ ದರ್ಶನಕ್ಕೋಸ್ಕರ ಬಂದಿವಿ, ದೇವರು ಎಲ್ರಿಗೂ ಒಂದೇ ಅಂತ ಹೇಳಿದಾಗ ಅವರ ಮಧ್ಯ ಗಲಾಟೆಗಳಾಗಿ ಅವ್ರನ್ನ ಹೊಡೆಯೋಕ್ಕೆ ಶುರು ಮಾಡ್ತಾರಂತೆ. ಅದೇ ಸಮಯದಲ್ಲಿ ಮಗುಗೂ ಕೂಡ ಹೊಡಿತಾರೆ. ಒಂದು 2 ತಿಂಗಳ ಹಸುಗೂಸಿಗೆ ಇವರು ಹೊಡಿತಾರೆ. ಆ ಏಟಿಗೆ ಮಗು ಅಲ್ಲೇ ಮೃತಪಡುತ್ತಂತೆ. ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಅವರು ತುಂಬ ಬೇಡ್ಕೊಂಡ್ರಂತೆ, ಕಾಲಿಗೂ ಬಿದ್ರಂತೆ ಅವ್ರನ್ನ, ನಮ್ಮನ್ನು ಒಳಗಡೆ ಬಿಡಿ, ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಂತ. ಬಟ್ ಅವರು ಒಪ್ಪಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಮಾಡೋಕ್ಕೆ ಕೇಳಿದಾಗಲೂ ಕೂಡ ಪೊಲೀಸವರು ಕೂಡ ಕೇಸನ್ನು ತಗೊಳ್ಳಲ್ಲ ಅಂತ. ಯಾಕಂದರೆ ಅವರು ಕೂಡ ಅದೇ ಜನಾಂಗದವರಾಗಿರ್ತಾರೆ ಅಥವಾ ಜಾತಿಯವರಾಗಿರ್ತಾರಂತೆ. ಕೇಳಿ ತುಂಬ ದುಃಖ ಆಯಿತು. ಮನುಷ್ಯರು ಯಾಕೆ ಮನುಷ್ಯತ್ವವನ್ನು ಕಳ್ಕೊಳ್ತಾರೆ ಅನ್ನೋಕ್ಕೆ ಇದುವರೆಗೂ ಕಾರಣಗಳೇ ಸಿಕ್ಕಿಲ್ಲ. ನಮ್ಮ ಜನ್ರೇಷನ್ನವರು ಎಲ್ಲೆಲ್ಲಿಗೋ ಹೋಗಿದ್ದಾರೆ, ಏನೇನೋ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟುಗೂಡಿ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಭಾಗದಲ್ಲಿ ಈ ಥರದ ಒಂದು ಆಚರಣೆಗಳು, ಈ ಥರ ಒಂದು ಅಸ್ಪರ್ಶತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರಷ್ಟು ಬೇಡ್ಕೊಂಡ್ರಂತೆ. ಒಂದು ಚಿಕ್ಕ ಮಗು, 2 ತಿಂಗಳ ಮಗು, ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಒಂದು 2 ನಿಮಿಷ ಅಂತ ಕೇಳಿದ್ರು ಕೂಡ ಬಿಡಲಿಲ್ಲ. ಕೆಟ್ಟ ಪದಗಳಿಂದ ಅವ್ರನ್ನ ಬೈದು ನಿಂದನೆಯನ್ನು ಮಾಡಿದ್ರಂತೆ, ಹೊಡೆದ್ರಂತೆ. ಅದು ಚಿಕ್ಕ ಮಗುಗೆ ಅದು ಹೇಗೆ ತಾನೇ ಹೊಡಿತಾರೆ ನನಗೆ ಅರ್ಥನೇ ಆಗಿಲ್ಲ. ಯಾಕಂದರೆ ಅವರಿಗೆ ಮನುಷ್ಯತ್ವನೇ ಇಲ್ಲ ಅನ್ಸ್ಕೋತೀನಿ ನಾನು. ಈ ಕೆಲವೊಂದು ಆಚರಣೆಗಳನ್ನು ದೇವರು ಏನೂ ಮಾಡಿಲ್ಲ. ದೇವರು ಯಾವತ್ತೂ ಹೇಳಿಲ್ಲ ಇವರು ಕೆಳಜಾತಿಯವರು, ಇವರು ಮೇಲ್ಜಾತಿಯವರು, ಇವರು ನನ್ನ ದರ್ಶನ ಮಾಡಬೇಕಂತ ಹೇಳಿಲ್ಲ. ಇದೆಲ್ಲ ಹುಟ್ಟು ಹಾಕಿರೋದೇ ಮನುಷ್ಯರೇ. ಇನ್ನಾದರೂ ಸ್ವಲ್ಪ ಬದಲಾಗ್ತಾ ಇದೆ, ಬದಲಾಗಲೇಬೇಕಾಗಿದೆ. ಯಾಕಂದರೆ ಮನುಷ್ಯತ್ವನೇ ಇಲ್ದಿರೋ ಮನುಷ್ಯರನ್ನ ಮಧ್ಯೆ ಇರೋದು ತುಂಬಾ ಕಷ್ಟ ಆಗುತ್ತೆ. ಮುಂದೊಂದು ದಿನ ಇದರಿಂದ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನಾವೇನು ಹೇಳ್ತಿದ್ದೀವಿ ವಿವಿಧತೆಯಲ್ಲಿ ಏಕತೆ ಅಂತ, ಅದು ಮಾಯ ಆಗುತ್ತೆ. ಈಗಾಗಲೇ ಈ ವಿಷಯದ ಬಗ್ಗೆ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ನಾ ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ತಂದೆ ತಾಯಿಗೆ ನ್ಯಾಯ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ.